ಆಕೆಯ ಹೆಸರು ಶಾರದಾ. ಶಾರದಳಿಗೆ ದೊಡ್ಡ ಹೇರ್ ಸ್ಟೈಲಿಸ್ಟ್ ಆಗಬೇಕು ಎನ್ನುವುದು ಯಾವಾಗಿನಿಂದಲೋ ಕೋರಿಕೆ. ಅದರಿಂದ ಆಕೆ ಒಂದು ದಿನ ತನ್ನ ಸೊಸೆ ಹತ್ತಿರ ಹೀಗನ್ನುತ್ತಾಳೆ. ನಿನ್ನ ಮಾವಯ್ಯ ಬದುಕಿದ್ದಾಗ ನಿನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಇಲ್ಲಿ ಕರ್ಕೊಂಡು ಹೋಗ್ತೀನಿ, ನಿನ್ನನ್ನು ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಇದ್ದ. ಏನೇನೋ ಮಾಯ ಮಾತುಗಳು ಆಡಿದ. ತೀರಾ ಈಗ ಗೋಡೆಗೆ ಗೊಂಬೆಯಾಗಿ ಹೋಗಿದ್ದಾನೆ. ಅದೇನು ಅತ್ತೆ, ಎಲ್ರೂ ನೀವೇ ಮಾವಯ್ಯನ್ನ ಕೊಂದಿದ್ದೀರಾ ಅಂತ ಹೇಳ್ತಾ ಇದ್ದಾರಲ್ಲ? ಯಾರೇ ನಿನಗ ಆ ಮಾತುಗಳು ಹೇಳಿದ್ದು? ಅವ್ರನ್ನ ಕರ್ಕೊಂಡ್ ಬಾ. ಆಗ್ಲೇ ಒಂದಾದ್ರೆ ಇನ್ನೊಂದು ಅಂತಾರೆ. ನಿನ್ನ ಮಾವಯ್ಯ ಕಾಲ್ ನೋವು ಅಂತ ಹೇಳಿದ್ರು, ಕಾಲ್ ತಿಕ್ಲ ಅಂದೆ, ತಿಕ್ಕು ಅಂದ್ರು. ಗಂಟಲು ನೋಯ್ತಾ ಇದೆ ಅಂದ್ರು, ಗಂಟಲು ತಿಕ್ಲ ಅಂದೆ, ತಿಕ್ಕು ಅಂದ್ರು. ಅಷ್ಟೇ ಅಮ್ಮ, ಉಸಿರಾಟವಿಲ್ಲದೆ ಬಿದ್ದು ಹೋದ್ರು. ಅವಕಾಶ ಸಿಕ್ಕಿದೆ ಅಂತ ಕೂತಿಗೆ ಗಟ್ಟಿಯಾಗಿ ಹಿಸಿಕಿದ ಹಾಗಿದೆ. ಪಾಪ ಮಾವಯ್ಯ ಮೇಲಕ್ಕೆ ಹೊರಟೋದ ಎಂದು ಅನಾಮಿಕಾ ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ. ಏನು ಮಾತನಾಡದೆ ಹಾಗೆ ನಿಂತ ಅನಾಮಿಕಳ ಹತ್ತಿರ ಅತ್ತೆ ಹೀಗನ್ನುತ್ತಾಳೆ. ಏನೇ ಸೊಸೆ, ಏನು ಮಾತಾಡದೆ ಹಾಗೆ ನಿಂತ್ಬಿಟ್ಟೆ? ನಿನಗೂ ಎಲ್ಲಾದ್ರೂ ನೋಯ್ತಾ ಇದೆಯಾ? ಅಯ್ಯೋ, ನನಗಂತ ಅದೃಷ್ಟ ಎಲ್ಲಿದೆ ಅತ್ತೆ? ಇಷ್ಟಕ್ಕೂ ನೀವು ಏನ್ ಹೇಳ್ಬೇಕು ಅಂದ್ಕೊಂಡಿದ್ದೀರೋ ಹೇಳಿ. ಇನ್ನು ಅನಾಮಿಕಾ ಆ ಮಾತನ್ನು ಹೇಳುತ್ತಲೇ ಅತ್ತೆ ದೊಡ್ಡದಾಗಿ ಅಳಲಿಕ್ಕೆ ಶುರು ಮಾಡುತ್ತಾಳೆ. ಅತ್ತೆ, ಏನಾಯ್ತು? ನೀವು ಯಾಕೆ ಹಾಗೆ ದೊಡ್ಡದಾಗಿ ಅಳ್ತಾ ಇದ್ದೀರಾ? ನೋಡ್ದವರು ನಾನು ನಿಮ್ಮನ್ನು ಹೊಡಿತಾ ಇದ್ದೀನಿ ಅನ್ಕೋತಾರೆ. ಮೊದ್ಲು ಆ ಅಳು ನಿಲ್ಸಿ ವಿಷಯ ಹೇಳಿ. ಅರೇ ಸೊಸೆ, ನನ್ನನ್ನು ಒಂದು ಒಳ್ಳೆಯ ಬ್ಯೂಟಿಷಿಯನ್ ಕೋರ್ಸ್ಗೆ ಸೇರಿಸಿ, ನನ್ನನ್ನು ಒಬ್ಬ ಬ್ಯೂಟಿಷಿಯನ್ ಅಥವಾ ಹೇರ್ ಸ್ಟೈಲಿಸ್ಟ್ ಮಾಡಿಸಿ ನನ್ನ ಇದೊಂದು ಕೋರಿಕೆ ತೀರಿಸು. ಅಬ್ಬಾ, ಅಷ್ಟು ದೊಡ್ಡ ಮಾತೇನಕ್ಕತ್ತೆ? ಮತ್ತೆ ನಿಮ್ಮಂತವ್ರು ನನ್ನ ಹೊಟ್ಟೆಲ್ ಹುಟ್ಟಿದ್ರೆ ಇನ್ನು ಬರುವ ತಲೆಮಾರಿಗೆ ಬಹಳ ಡೇಂಜರ್. ಏನೇ ನೀನು ನನ್ನನ್ನು ಬೈತಾ ಇದೀಯಾ, ಹೊಗಳ್ತಾ ಇದೀಯಾ? ನಿಮ್ಗೆ ಹೇಗ್ ಅನ್ಸುತ್ತೋ ಹಾಗೆ ಅತ್ತೆ. ಸರಿ ಬಿಡಿ, ನೀವು ಅಂದ್ಕೊಂಡಿದ್ದನ್ನ ನಾನು ನೆರವೇರಿಸ್ತೀನಿ, ಸರಿನಾ? ಇಲ್ಲಿ ಯಾರಾದರೂ ಹತ್ತಿರದಲ್ಲಿ ಕೋರ್ಸ್ ಹೇಳಿಕೊಡೋರು ಇದ್ದಾರಾ ಅಂತ ಹುಡ್ಕೋಣ ಬನ್ನಿ ಎಂದು ಅನ್ನುತ್ತಾಳೆ ಅನಾಮಿಕಾ. ಇನ್ನು ಇಬ್ಬರು ಸೇರಿ ಬ್ಯೂಟಿಷಿಯನ್ ಕೋರ್ಸ್ ಹೇಳಿಕೊಡುವವರಿಗಾಗಿ ಹುಡುಕುತ್ತಾ ಇರುತ್ತಾರೆ. ಆದರೆ ಅವರಿಗೆ ಎಲ್ಲಿಯೂ ಕೂಡ ಬ್ಯೂಟಿಷಿಯನ್ ಕೋರ್ಸ್ ಹೇಳಿಕೊಡುವವರು ಸಿಗುವುದಿಲ್ಲ. ಅವರು ತಿರುಗಿ ಬಹಳ ಸುಸ್ತಾಗುತ್ತಾರೆ. ಆಗಲೇ ಅತ್ತೆ ಒಂದು ಬಾರ್ಬರ್ ಶಾಪ್ ನೋಡುತ್ತಾಳೆ. ಅರೇ ಸೊಸೆ, ಅಲ್ಲೋಡು, ಅದು ವೆಂಕಟಯ್ಯನ ಶಾಪ್ ಅಂದ್ಕೋತೀನಿ. ಅಲ್ಲಿ ಹೋಗಿ ಅವನಿಗೆ ನನಗೆ ಹೇರ್ ಸ್ಟೈಲ್ ಕಲಿಸ್ತೀಯಾ ಅಂತ ಹೋಗಿ ತಿಳ್ಕೊಳ್ಳೋಣ ಬಾ. ಅದಕ್ಕೆ ಅನಾಮಿಕಾ ಸರಿ ಅನ್ನುತ್ತಾಳೆ. ಇನ್ನು ಇಬ್ಬರು ಸೇರಿ ವೆಂಕಟಯ್ಯನ ಶಾಪ್ಗೆ ಹೋಗುತ್ತಾರೆ. ವೆಂಕಟಯ್ಯ ಅವರನ್ನ ನೋಡ್ತಾನೆ. ಏನಮ್ಮ, ಇಬ್ರು ಅತ್ತೆ ಸೊಸೆಯರು ಇಲ್ಲಿಗೆ ಬಂದಿದ್ದೀರಾ? ಏನ್ ಬೇಕು ನಿಮ್ಗೆ? ಏನಿಲ್ಲ ರೀ, ನಮ್ಮ ಅತ್ತೆಗೆ ನೀವು ಹೇರ್ ಸ್ಟೈಲ್ ಹೇಗೆ ಮಾಡುವುದು ಹೇಳ್ಕೊಡಿ, ಬೇಕೆಂದ್ರೆ ಹೇಳ್ಕೊಟ್ಟಿದ್ದಕ್ಕೆ ನಿಮಗೆ ದುಡ್ಡು ಕೂಡ ಕೊಡ್ತೀವಿ. ಅದಕ್ಕೆ ಅವನು ಆ ಮಾತು ಕೇಳಿ ಯಾಕೆ ಏನು ಎನ್ನುವ ಪ್ರಶ್ನೆ ಕೂಡ ಕೇಳುವುದಿಲ್ಲ. ಅಂದ್ರೆ ದುಡ್ಡು ಕೊಡಿ, ಕಲ್ಸ್ಕೊಡ್ತೀನಿ ಅನ್ನುತ್ತಾನೆ. ಅದಕ್ಕೆ ಅತ್ತೆ ಬಹಳ ಸಂತೋಷ ಪಡುತ್ತಾಳೆ. ಅವನಿಗೆ ಸ್ವಲ್ಪ ದುಡ್ಡು ಕೊಡುತ್ತಾಳೆ. ನಾಳೆಯಿಂದ ಕಲ್ತ್ಕೊಳ್ಳಿಕ್ಕೆ ಬಾ ಅಂತ ಹೇಳಿ. ಇನ್ನು ಆಕೆ ಸರಿ ಎನ್ನುತ್ತಾಳೆ. ಆ ದಿನ ಕಳೆದು ಹೋಗುತ್ತದೆ. ಆ ಮಾರನೇ ದಿನ ಬೆಳಿಗ್ಗೆ ಅತ್ತೆ ಅವನಿಗಿಂತ ಮೊದಲೇ ಆ ಶಾಪ್ನ ಹತ್ತಿರ ಹೋಗುತ್ತಾಳೆ. ಇನ್ನು ಅವನು ಆಗಲೇ ಶಾಪ್ಗೆ ಬರುತ್ತಾನೆ. ಏನಮ್ಮ, ನನ್ಗಿಂತ ಮೊದಲೇ ಬಂದಿದ್ದೀರಾ? ಹೌದು, ನಂಗೆ ಕಲ್ತ್ಕೋಬೇಕು ಅನ್ನುವ ಆಸಕ್ತಿ ಹೆಚ್ಚು ಇದೆ ರೀ. ಬೇಗನೆ ಶಾಪ್ ತೆಗಿ. ಯಾರಾದ್ರೂ ಬಂದ್ರೆ ಇನ್ನು ಶಾಪ್ ತೆಗಿಲಿಲ್ಲ ಅಂತ ಹಿಂದೆ ಹೊರಟು ಹೋಗ್ತಾರೆ ಏನೋ. ಅದಕ್ಕೆ ವೆಂಕಟಯ್ಯ ಸರಿ ಎಂದು ಹೇಳಿ ಶಾಪ್ ಅನ್ನು ಓಪನ್ ಮಾಡುತ್ತಾನೆ. ಸ್ವಲ್ಪ ಸಮಯದ ನಂತರ ಒಬ್ಬ ವ್ಯಕ್ತಿ ಅಲ್ಲಿಗೆ ಬರುತ್ತಾನೆ. ಅವನಿಗೆ ವೆಂಕಟಯ್ಯ ಕ್ರಾಪ್ ಮಾಡುತ್ತಿರುತ್ತಾನೆ. ಅತ್ತೆ ಅದನ್ನು ನೋಡುತ್ತಾ ಇರುತ್ತಾಳೆ. ನೋಡಿ ಅಮ್ಮ, ನಿಮ್ಗೆ ಅರ್ಥವಾಯ್ತಾ? ನೋಡ್ತಾ ಇದ್ದೀರಲ್ಲ, ಅರ್ಥವಾಗ್ದಿದ್ರೆ ನನ್ನನ್ನ ಕೇಳಿ, ನಾನು ಹೇಳ್ತೀನಿ. ಇದ್ರಲ್ಲಿ ಅರ್ಥವಾಗ್ತಿರೋದು ಏನಿದೆ? ಇನ್ನು ಮುಂದೆ ಬರೋರನ್ನ ನೋಡು, ನಾನೇ ಹೇಗೆ ಮಾಡ್ತೀನಿ. ನನಗೆ ಒಂದು ಅವಕಾಶ ಕೊಡು. ಬೇಡ, ನೀವ್ ಈಗ್ಲೇ ಕಲ್ತ್ಕೊಳ್ತಾ ಇದ್ದೀರಾ. ಯಾರ ತಲೆ ಮೇಲೂ ಪ್ರಯೋಗ ಮಾಡಬೇಡಿ. ಸರಿ ಬಿಡಿ, ಆಗ್ಲಿ ಎಂದು ಅನ್ನುತ್ತಾಳೆ ಶಾರದಾ. ಇನ್ನೂ 2 ದಿನ ಕಳೆಯುತ್ತದೆ. ಮಾರನೇ ದಿನ ಹೇಗೋ ಏನು ಮಾಡಿ ಯಾರಿಗಾದರೂ ಹೇರ್ ಸ್ಟೈಲ್ ಮಾಡಬೇಕು ಅಂದುಕೊಳ್ಳುತ್ತಾಳೆ. ನೋಡು ವೆಂಕಟಯ್ಯ, ನೀನು ಯಾವಾಗ್ಲೂ ಹೇಳ್ಕೊಡ್ತೀನಿ ಅಂತಾನೆ ಇದೀಯಾ. ನನಗೇನು ಯಾರಿಗಾದ್ರೂ ಹೇರ್ ಸ್ಟೈಲ್ ಮಾಡಬೇಕು ಅಂತ ಇದೆ. ಅಮ್ಮ ತಾಯಿ, ನಿನಗೆ ನಮಸ್ಕಾರ. ನೀನು ಯಾರ ಹತ್ರ ಬೇಕಾದ್ರೂ ಪ್ರಯೋಗಿಸು. ಅರೆಕೊರೆ ಕಲ್ತ್ಕೊಂಡು ನೀನು ಯಾರ ಸ್ಟೈಲು ಮಾಡಬೇಡ, ಕೇಳಿಸ್ಕೊಳ್ಳಿ ಎಂದು ವೆಂಕಟಯ್ಯ ಗಟ್ಟಿಯಾಗಿ ಹೇಳುತ್ತಾನೆ. ಅದಕ್ಕೆ ಆಕೆ ಬಹಳ ಕೋಪದಿಂದ ಅವನ ಹತ್ತಿರ ಜಗಳವಾಡುತ್ತಾಳೆ. ಹಾಗೆ ಇಬ್ಬರು ಬಹಳ ಜಗಳವಾಡುತ್ತಾರೆ. ಅತ್ತೆ ಕೋಪದಿಂದ ಮನೆಗೆ ಹೊರಟು ಹೋಗುತ್ತಾಳೆ. ಮನೆ ಹತ್ತಿರ ಆಕೆ ಹಾಗೆ ಕುಳಿತುಕೊಂಡು ಆಲೋಚಿಸುತ್ತಾ ಇರುತ್ತಾಳೆ. ಆಗಲೇ ಅನಾಮಿಕಾ ಅಲ್ಲಿಗೆ ಬರುತ್ತಾಳೆ. ಮತ್ತೆ ಈ ದಿನ ಕ್ಲಾಸ್ ಆಗಿ ಹೋಯ್ತಾ? ಬೇಗನೆ ಬಂದಿದ್ದೀರಾ? ಆಗ ಅತ್ತೆ ಬಹಳ ಆಲೋಚಿಸಿ,
ತನ್ನ ಮನಸ್ಸಿನಲ್ಲಿ ಹೀಗಂದುಕೊಳ್ಳುತ್ತಾಳೆ. ನಾನು ಏನು ಅಂತ ತಿಳ್ಕೋಬೇಕಾದ್ರೆ ನಾನು ನನ್ನ ಸೊಸೆಯ ಮೇಲೆ ಪ್ರಯೋಗ ಮಾಡಲೇಬೇಕು. ನನ್ನ ಸೊಸೆಯ ಕೂದಲನ್ನು ಬಹಳ ಅಂದವಾಗಿ ಮಾಡಿ ಆ ವೆಂಕಯ್ಯನ ಎದುರಿಗೆ ಕರ್ಕೊಂಡು ಹೋಗ್ತೀನಿ. ಆಗ ತಿಳಿಯುತ್ತೆ ನಾನಂದ್ರೆ ಏನು ಅಂತ. ಈ ದಿನಕ್ಕೆ ನನ್ನ ಕ್ಲಾಸು ಮುಗಿದು ಹೋಯ್ತು ಸೊಸೆ. ನಾವು ಬಹಳ ಬೇಗನೆ ಹೇರ್ ಸ್ಟೈಲ್ ಮಾಡೋದು ಕಲ್ತ್ಕೊಂಡಿದ್ದೀನಿ ಎಂದು ಅನಾಮಿಕಳಿಗೆ ಅತ್ತೆ ಸುಳ್ಳು ಹೇಳುತ್ತಾಳೆ. ಹೌದಾ ಅತ್ತೆ? ಅಂದ್ರೆ ಬಹಳ ಒಳ್ಳೇದು. ಅಂದ್ರೆ ನಾವು ಸ್ವಂತವಾಗಿ ಒಂದು ಬಿಸ್ನೆಸ್ ಮಾಡಬಹುದು ಅಂದ ಹಾಗೆ. ಹೌದು ಸೊಸೆ, ಹಾಗೆ ಮಾಡೋಣ. ಆದ್ರೆ ಅದಕ್ಕೆ ಮೊದಲು ಹೇರ್ ಸ್ಟೈಲು ನಿನಗೆ ಮಾಡ್ತೀನಿ. ಅನಾಮಿಕಾ ಅತ್ತೆಯ ಮಾತನ್ನು ನಂಬುತ್ತಾಳೆ. ಸರಿ ಅತ್ತೆ, ಬಹಳ ಸ್ಟೈಲ್ ಆಗಿ ಮಾಡಬೇಕು ಎಂದು ಅನಾಮಿಕಾ ಹೇಳುತ್ತಾಳೆ. ಅದಕ್ಕೆ ಅತ್ತೆ ಬಹಳ ಸಂತೋಷವಾಗಿ ಸರಿ ಅನ್ನುತ್ತಾಳೆ. ಇನ್ನು ಆಕೆಯ ಕೂದಲನ್ನು ಸ್ಟೈಲ್ ಆಗಿ ಮಾಡಲಿಕ್ಕೆ ಸಿದ್ಧವಾಗುತ್ತಾಳೆ ಅತ್ತೆ. ಅವಳು ಹಾಗೆ ಮಾಡಿ 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 ಕೊನೆಗೆ ಬೋಡಿ ತಲೆ ಆಗಿ ಹೋಗುತ್ತೆ. ಅತ್ತೆ, ಎಂತ ಕೆಲಸ ಮಾಡಿದ್ರಿ ಅತ್ತೆ? ಹೇರ್ ಸ್ಟೈಲ್ ಮಾಡ್ತೀರಿ ಅಂದ್ರೆ ನಿಜಕ್ಕೂ ಹೇರ್ ಇಲ್ಲದ ಹಾಗೆ ಮಾಡಿದ್ರಿ. ಇದು ನಿಮಗೆ ನ್ಯಾಯವಾಗಿದೆಯಾ? ನನ್ನನ್ನು ಕ್ಷಮಿಸಿ. ನಾನು ನಿನಗೇನೋ ಮಾಡ್ಬೇಕು ಅಂತ ಅಂದ್ಕೊಂಡೆ, ಏನೋ ಆಗಿ ಹೋಯ್ತು. ಅತ್ತೆ, ನಿಜ ಹೇಳಿ, ಆ ವೆಂಕಟಯ್ಯನ ಹತ್ತಿರ ಏನ್ ಜಗಳ ಆಡ್ಕೊಂಡು ಬಂದ್ರಾ ಎಂದು ಅನಾಮಿಕಾ ಹೇಳುತ್ತಲೇ ಅತ್ತೆ ನಡೆದ ವಿಷಯವನ್ನೆಲ್ಲ ಸೊಸೆಗೆ ಹೇಳುತ್ತಾಳೆ. ಅದನ್ನು ಕೇಳಿದ ಅನಾಮಿಕಳಿಗೆ ಬಹಳ ಕೋಪ ಬರುತ್ತದೆ. ಅತ್ತೆ, ಇಂಥ ಕೆಲಸ ಮಾಡ್ತೀರಾ? ನಿಮ್ಮನ್ನ ಬಿಡಲ್ಲ, ನಾನು ನಿಮಗ್ ಕೂಡ ಗುಂಡು ಗೀಸ್ತೀನಿ ಇರಿ ಎಂದು ಅನಾಮಿಕಾ ಕೋಪದಿಂದ ಶಾರದಳ ಹಿಂದೆ ಹೋಗುತ್ತಾ ಇದ್ದಳು. ಇನ್ನು ಅತ್ತೆ ಬೇಡ ಅನಾಮಿಕಾ ಎಂದು ಅವಳಿಗೆ ಸಿಗದ ಹಾಗೆ ಓಡುತ್ತಾ ಇದ್ದಳು. ಹಾಗೆ ಇಬ್ಬರು ಓಡುತ್ತಿರುವಾಗ ವೆಂಕಟಯ್ಯ ಶಾಪ್ನಿಂದ ತಿರುಗಿ ಮನೆಗೆ ಹೋಗುತ್ತಿರುತ್ತಾನೆ. ಅವನು ಅವರಿಗೆ ಎದುರು ಬರುತ್ತಾನೆ. ಅವನು ಅನಾಮಿಕಳನ್ನು ನಿಲ್ಲಿಸುತ್ತಾನೆ. ಏನಮ್ಮ, ನಿಮ್ಮ ಅತ್ತೆ ಹಿಂದೆ ಬಿದ್ದಿದ್ಯಾ? ಮೇಲಾಗಿ ಈ ಗುಂಡು ಏನು? ಇನ್ನೇನು, ನಮ್ಮ ಅತ್ತೆ ಮಾಡಿದ ಘನ ಕಾರ್ಯ ಇದು. ನಿನ್ ಹತ್ರ ಹೇರ್ ಸ್ಟೈಲ್ ಕಲ್ತ್ಕೊಂಡು ಪೂರ್ತಿಯಾಗಿದೆ ಅಂತ ಸುಳ್ಳು ಹೇಳಿ ನನಗೆ ಗುಂಡು ಮಾಡಿದಳು ನಮ್ಮ ಅತ್ತೆ. ಸರಿ ಹೋಯ್ತು, ಇನ್ನು ನನ್ನ ತಲೆ ಮೇಲೆ ಗುಂಡು ಪ್ರಯೋಗಿಸಲಿಲ್ಲ. ನಿಮ್ಮತ್ತೆ ಬಲು ಜಾದು ಅಮ್ಮ ಎಂದು ಇಷ್ಟ ಬಂದ ಹಾಗೆ ಅವಳನ್ನ ಬೈಯುತ್ತಾನೆ. ಆ ಮಾತಿಗೆ ಅತ್ತೆ ಇನ್ನು ಬೈಯುತ್ತಿದ್ದಾಳೆ ಎಂದು ಕೋಪ ಬಂದು, ಏನಯ್ಯ, ಇಬ್ರು ಹೆಂಗಸರ ಜಗಳದಲ್ಲಿ ಮಧ್ಯಕ್ಕೆ ಬರೋದು ತಪ್ಪು. ಮೇಲಾಗಿ ನಮ್ಮ ಅತ್ತೆನೇ ಬೈತ್ಯಾ? ನಮ್ಮ ಅತ್ತೆನ ಬೈದಿದ್ದಕ್ಕೆ ನಿನಗೆ ಗುಂಡು ಮಾಡಬೇಕು ಎಂದು ಅತ್ತೆಯನ್ನು ಹೀಗೆ ಬನ್ನಿ ಅಂತ ಕರೆದಳು. ಇವನು ನಿಮ್ಮನ್ನು ಬೈಯುತ್ತಿದ್ದಾನೆ, ಇವನಿಗೆ ಗುಂಡು ಹೊಡೆಯಿರಿ ಎಂದು ಹೇಳುತ್ತಾಳೆ. ಆಕೆ ಬಹಳ ಕೋಪದಿಂದ ಅವನ ಹತ್ತಿರ ಬರುತ್ತಾಳೆ. ಏನೋ ಇದುವರೆಗೆ ಬೈದುಕೊಂಡೆವು, ಸಾಲ್ದ ಇನ್ನೂ ನನ್ನನ್ನ ಬೈತಾ ಇದೆಯಾ ಎಂದು ಅವನನ್ನು ಹಿಡಿದುಕೊಂಡು ಗುಂಡು ಮಾಡುತ್ತಾಳೆ ಅತ್ತೆ. ಇದು ಎಲ್ಲಿಯ ಪಂಚಾಯ್ತಿ ಸ್ವಾಮಿ? ಅತ್ತೆ ಸೊಸೆರೇನೋ ಚೆನ್ನಾಗೇ ಇದ್ದಾರೆ. ಮಧ್ಯದಲ್ಲಿ ನಾನು ಬಂದಿದ್ದು ನನ್ನನ್ನ ಗುಂಡು ಮಾಡಿದ್ದಾರೆ. ಅದಕ್ಕೆ ಇಬ್ರು ಹೆಣ್ಮಕ್ಳ ಮಧ್ಯ ಜಗಳ ಆದ್ರೆ ಮಧ್ಯದಲ್ಲಿ ಹೋಗ್ಬಾರ್ದು ಅಂತ ದೊಡ್ಡವರು ಹೇಳ್ತಾರೆ ಎಂದು ವೆಂಕಟಯ್ಯ ಅನ್ನುತ್ತಾನೆ. ಇನ್ನು ಅನಾಮಿಕಾ ಅತ್ತೆ ಹತ್ತಿರ ಹೀಗನ್ನುತ್ತಾಳೆ. ಅತ್ತೆ, ನಾನು ನಿಮ್ಮನ್ನ ಬಿಟ್ಟು ಬಿಡೋದಿಲ್ಲ ಎಂದು ಮತ್ತೆ ಅನಾಮಿಕಾ ಅತ್ತೆಯ ಹಿಂದೆ ಬೀಳುತ್ತಾಳೆ. ಅಮ್ಮ, ಇನ್ನು ನನ್ನನ್ನು ಬಿಟ್ಟು ಬಿಡೋ ಹಾಗೆ ಇಲ್ಲ ಎಂದು ಅತ್ತೆ ಅನಾಮಿಕಳಿಗೆ ಕೈಗೆ ಸಿಗದೆ ಓಡುತ್ತಾ ಇರುತ್ತಾಳೆ. ಅನಾಮಿಕಾ ಗರ್ಭವತಿ ಎಂದು ಎಷ್ಟೋ ಸಂತೋಷದಿಂದ ತನ್ನ ಅತ್ತೆಗೆ ಹೇಳಬೇಕು ಎಂದು ಹಾಸ್ಪಿಟಲ್ನಿಂದ ಮನೆಗೆ ಹೋಗುತ್ತಾಳೆ. ಅರೇ ಅನಾಮಿಕಾ, ಎಲ್ಲಿಗೆ ಹೋಗಿದ್ದೆ? ತಂಗಳನ್ನ ಇರ್ಬೇಕಿತ್ತು. ತಿಂದ್ಯಾ ಬಿಸಾಕಿದ್ಯಾ? ಅತ್ತೆ, ಇನ್ನು ನಾನು ತಂಗಳನ್ನ ತಿನ್ನೋದಿಲ್ಲ. ಯಾಕಂದ್ರೆ ನನ್ನ ಹೊಟ್ಟೆಲಿ ಮಗು ಬೆಳೀತಾ ಇದೆ. ಡಾಕ್ಟರ್ ಒಳ್ಳೆ ಆಹಾರ ತಗೋಬೇಕು ಅಂತ ಹೇಳಿದ್ದಾರೆ. ಅವ್ರಿಗೇನು ಹಾಗೆ ಹೇಳ್ತಾರೆ. ನನ್ನ ಹತ್ರ ಏನು ದುಡ್ಡಿಲ್ಲ. ಅದು ಬಿಡು, ಹಾಸ್ಪಿಟಲ್ಗೆ ಹೋಗಿ ಎಷ್ಟು ಖರ್ಚು ಮಾಡಿದೆ? ಅತ್ತೆ, ನಾನು ಹೋಗಿದ್ದು ಗೌರ್ಮೆಂಟ್ ಹಾಸ್ಪಿಟಲ್ಗೆ. ದುಡ್ಡಿನ ಅಗತ್ಯ ಇಲ್ಲ ಅತ್ತೆ ಒಳ್ಳೆ ಕೆಲಸ ಮಾಡಿದೆ ಎಂದು ಅನ್ನುತ್ತಾಳೆ ಶಾರದಾ. ಇನ್ನು ಆ ದಿನ ಕಳೆದು ಹೋಗುತ್ತದೆ. ಆ ಮಾರನೇ ದಿನ ಬೆಳಗ್ಗೆ ಅನಾಮಿಕಳಿಗೆ ಸುಸ್ತಾಗಿರುತ್ತದೆ. ನಿದ್ದೆ ಮಾಡುತ್ತಿರುತ್ತಾಳೆ. ಆಗಲೇ ಅಲ್ಲಿಗೆ ಶಾರದಾ ಬರುತ್ತಾಳೆ. ಅರೇ ಅನಾಮಿಕಾ, ಇನ್ನು ನಿದ್ದೆ ಮಾಡ್ತಾನೆ ಇದೀಯಾ? ಜಮೀನ್ದಾರ ಮನೆಗೆ ಕೆಲ್ಸಕ್ಕೆ ಹೋಗೋದಿಲ್ವಾ? ಅತ್ತೆ, ಯಾಕೋ ನನಗೆ ಈ ದಿನ ಬಹಳ ಆಯಾಸವಾಗ್ತಾ ಇದೆ. ಈ ಒಂದು ದಿನ ಆ ಮನೆಯಲ್ಲಿ ನೀವೇ ಕೆಲಸ ಮಾಡಿಬಿಡಿ ಅತ್ತೆ. ಸರಿ ಹೋಯ್ತು ಸಂಭ್ರಮ, ಹೋಗದೆ ಬಿಡ್ತೀನಾ ಎಂದು ಹೇಳಿ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಸ್ವಲ್ಪ ಸಮಯದ ನಂತರ ಅನಾಮಿಕಳಿಗೆ ಬಹಳ ಹಸಿವಾಗುತ್ತದೆ. ಮನೆಯಲ್ಲಿ ತಿನ್ನಲಿಕ್ಕೆ ಏನಾದರೂ ಇರುತ್ತದಾ ಎಂದು ನೋಡುತ್ತಾಳೆ. ಆದರೆ ಮನೆಯಲ್ಲಿ ಏನೂ ಇರುವುದಿಲ್ಲ. ಅನ್ನ ಮಾಡಲಿಕ್ಕೆ ಕನಿಷ್ಠ ಅಕ್ಕಿಯಾದರೂ ಇಲ್ಲದ್ದರಿಂದ ಅನಾಮಿಕಾ ಬಹಳ ದುಃಖ ಪಡುತ್ತಾಳೆ. ನಮ್ಮ ಜಿಪುಣಿ ಅತ್ತೆ ಜಿಪುಣತನದಿಂದ ಮನೆಯಲ್ಲಿ ಒಂದು ಕಾಳು ಕೂಡ ಇರೋದಿಲ್ಲ. ನನ್ನ ಹೊಟ್ಟೆಲಿರೋ ಮಗು ಹಸುವಿನಿಂದ ಒದ್ದಾಡ್ತಾ ಇದೆ.
ಎಂದು ಬಹಳ ಸುಸ್ತಾಗಿ ಮತ್ತೆ ಮಲಗುತ್ತಾಳೆ ಅನಾಮಿಕಾ. ಹೀಗಿರುವಾಗ ಅತ್ತೆ ತನ್ನ ಕೆಲಸ ಮುಗಿಸಿಕೊಂಡು ಬರುತ್ತಿರುತ್ತಾಳೆ. ಗುಡಿಯಲ್ಲಿ ಊಟ ಹಾಕುತ್ತಿರುತ್ತಾರೆ. ಶಾರದಾ ಆ ಗುಡಿಯಲ್ಲಿ ಊಟ ಹಾಕುವುದನ್ನು ನೋಡುತ್ತಾಳೆ. ಈ ದಿನ ಗುಡಿಯಲ್ಲಿ ಏನೋ ಊಟ ಹಾಕ್ತಿದ್ದಾರೆ ಅನ್ಸುತ್ತೆ. ಇದೇನೋ ಚೆನ್ನಾಗೇ ಇದೆ. ನಾನು ತಿಂದು ಸೊಸೆಗೆ ಸ್ವಲ್ಪ ತಗೊಂಡು ಹೋದ್ರೆ ಚೆನ್ನಾಗಿರುತ್ತೆ. ಈ ದಿನದ ಖರ್ಚು ಮಿಕ್ಕ ಹಾಗೆ. ಬೆಳಿಗ್ಗೆ ಇದ್ದು ಯಾರ ಮುಖ ನೋಡಿದ್ನೋ ಏನೋ ಎಂದುಕೊಂಡು ಅಲ್ಲಿ ಊಟ ಮಾಡಿ ತನ್ನ ಸೊಸೆಗೆ ಕೂಡ ಊಟ ತೆಗೆದುಕೊಂಡು ಹೋಗುತ್ತಾಳೆ. ಸೊಸೆ ಆಗಲೇ ಸುಸ್ತಾಗಿರುತ್ತಾಳೆ. ಅನಾಮಿಕಾ, ನಿನಗಾಗಿ ಊಟ ತಂದಿದ್ದೀನಿ, ತಿನ್ನಮ್ಮ ಎಂದು ಕೊಡುತ್ತಾಳೆ. ಆಕೆ ಸರಿ ಎಂದು ಹೇಳಿ ಆ ಊಟ ಮಾಡುತ್ತಾಳೆ. ಊಟ ಮಾಡಿದ ನಂತರ ಹೀಗನ್ನುತ್ತಾಳೆ, ಅತ್ತೆ, ನಂಗೆ ಅರ್ಥವಾಯ್ತು ನೀವು ಊಟ ಎಲ್ಲಿಂದ ತಂದಿದ್ದೀರಾ ಅಂತ. ಅದು ಎಲ್ಲಿಂದಾದ್ರೂ ಪರವಾಗಿಲ್ಲ, ತಿಥಿದಾಗ್ಲಿ ಸಾವಿಂದಾಗ್ಲಿ ತಗೊಂಡ್ ಬರ್ಬೇಡಿ ಅತ್ತೆ. ಅದು ಹುಟ್ಟೋ ಮಗುವಿಗೆ ಅರಿಷ್ಟ, ಅದು ಒಳ್ಳೇದಲ್ಲ. ಅಂದ್ರೆ ನಿನಗ್ ನಾನು ಹೇಗ್ ಕಾಣಿಸ್ತಾ ಇದ್ದೀನಿ ನಿನಗ್ ಗೊತ್ತಿಲ್ವಾ? ಚೆನ್ನಾಗಿ ಹೊಟ್ಟೆ ತುಂಬಿದ ನಂತರ ಈ ಮಾತೆಲ್ಲ ಹೇಳ್ತಾ ಇದೀಯಾ? ಹಾಗಲ್ಲ ಅತ್ತೆ, ನನಗೆ ಹಸಿವಾಗಿದ್ದರಿಂದ ತಿಂದು ಹೇಳ್ತಾ ಇದ್ದೀನಿ. ಮನೆಯಲ್ಲಿ ತಿನ್ನಕ್ಕೆ ಏನೂ ಇಲ್ಲ. ನಾನು ಹೇಳಿದ್ದೆ ಅಲ್ಲ, ನಾನು ಗರ್ಭವತಿ ಎಂದು. ಪೌಷ್ಟಿಕ ಆಹಾರ ನನಗೆ ಕೊಡದೇ ಇದ್ರೆ ಹುಟ್ಟೋ ಮಗು ಚೆನ್ನಾಗಿ ಬೆಳೆಯೋದಿಲ್ಲ. ಈಗ ನನ್ನನ್ನು ಏನ್ ಮಾಡು ಅಂತೀಯ? ನೀನ್ ಹೇಳೋದ್ ಕೇಳಿದ್ರೆ ಚೆನ್ನಾಗೇ ಇದೆ ಅನ್ಸುತ್ತೆ. ಸ್ವಲ್ಪ ಆದ್ರೂ ಬುದ್ಧಿ ಇರಬೇಕು. ದುಡ್ಡೇನಾದ್ರೂ ಮರದಲ್ಲಿ ಬೆಳೆಯುತ್ತಾ? ನಿನಗೆ ಈ ಹಣ್ಣು ಔಷಧಿ ಅಂತೆಲ್ಲ ಎಷ್ಟು ಖರ್ಚಾಗುತ್ತೆ? ನಿಜಕ್ಕೂ ನಿನಗೆ ಉಳಿತಾಯ ಮಾಡ್ಬೇಕು ಅನ್ನೋ ಬುದ್ಧಿಯೇ ಇಲ್ಲ ಅನ್ಕೋತೀನಿ. ಅತ್ತೆ, ನೀವು ಉಳಿತಾಯ ಅನ್ನೋ ಹೆಸರನ್ನ ಅಡ್ಡ ಇಟ್ಕೊಂಡಿದ್ದೀರಾ. ನೀವು ಎಷ್ಟು ಜಿಪುಣತನದಿಂದ ಇರ್ತೀರಿ ಗೊತ್ತಾ? ಅನಾಮಿಕಾ ಹಾಗಂದಿದ್ದಕ್ಕೆ ಶಾರದಳಿಗೆ ಕೋಪ ಬರುತ್ತದೆ. ಏನೇ ನನಗೆ ತಿರುಗಿ ಉತ್ತರ ಹೇಳ್ತೀಯಾ? ತಿಂದ್ರೆ ತಿನ್ನು, ಇಲ್ಲ ಅಂದ್ರೆ ಹಸುವಿನಿಂದ ಮಲಕ್ಕೋ. ನಿನ್ ಗಂಡ ಪಟ್ಟಣಕ್ಕೆ ಹೋಗಿದ್ದಾನಲ್ಲ ಸಂಪಾದನೆ ಮಾಡ್ಲಿಕ್ಕೆ, ಅವನು ತಗೊಂಡು ಬಂದ್ರೆ ಆಗ ನೋಡೋಣ ಬಿಡು ಎಂದು ಕೋಪದಿಂದ ಅನ್ನುತ್ತಾಳೆ ಶಾರದಾ. ಅನಾಮಿಕಾ ಆ ಮಾತುಗಳಿಗೆ ಎಷ್ಟೋ ದುಃಖ ಪಡುತ್ತಾಳೆ. ಇನ್ನು ಆಕೆ ತಾನು ತನ್ನ ತವರು ಮನೆಗೆ ಹೋಗಬೇಕು, ತನ್ನ ಮಗುವನ್ನು ಕಾಪಾಡಿಕೊಳ್ಳಬೇಕು ಅಂದುಕೊಳ್ಳುತ್ತಾಳೆ. ಆ ಆಲೋಚನೆಯಿಂದ ಅತ್ತೆ ಹತ್ತಿರ ಹೀಗನ್ನುತ್ತಾಳೆ, ಅತ್ತೆ, ನಾನು ನನ್ನ ತವರಿಗೆ ಹೋಗ್ತೀನಿ. ಇಲ್ಲಿ ನನಗೆ ಸ್ವಲ್ಪವೂ ಸರಿಯಾಗಿಲ್ಲ. 5ನೇ ತಿಂಗಳು ಬರೋವರೆಗೂ ಇಲ್ಲಿಯೇ ಇರ್ಬೇಕು, ಆ ನಂತರ ಹೋಗ್ಬಹುದಲ್ಲ? ಅಯ್ಯೋ ಭಗವಂತ, ಇನ್ನೂ 2 ತಿಂಗಳು. ಈ 2 ತಿಂಗಳು ತಿನ್ನೋದಕ್ಕೆ ಸರಿಯಾಗಿ ಊಟ ಇಲ್ಲದೆ ಇದ್ರೆ ನನ್ನ ಹೊಟ್ಟೆಲಿರೋ ಮಗುವಿನ ಪರಿಸ್ಥಿತಿ ಏನಾಗುತ್ತೋ ಏನೋ ಎಂದು ಅನಾಮಿಕಾ ತನ್ನ ಮನಸ್ಸಿನಲ್ಲಿ ಎಷ್ಟೋ ದುಃಖ ಪಡುತ್ತಾಳೆ. ಇನ್ನು ಕೆಲವು ದಿನಗಳು ಕಳೆಯುತ್ತದೆ. ಅತ್ತೆಯಂತೂ ಅನಾಮಿಕಳಿಗೆ ಸರಿಯಾಗಿ ಊಟ ಹಾಕುವುದಿಲ್ಲ. ಹಾಗೆ ಇದ್ದಾಗ ಸೊಸೆ ತಿನ್ನುತ್ತಾಳೆ, ಇಲ್ಲದಿದ್ದಾಗ ಹಸುವಿನಿಂದಲೇ ಇರುತ್ತಾಳೆ ಆ ಗರ್ಭವತಿ. 2 ತಿಂಗಳು ಆಗುತ್ತದೆ. ಅನಾಮಿಕಾ ಮನೆಗೆ ಹೋಗುತ್ತೇನೆ ಎಂದಿದ್ದಕ್ಕೆ ಅತ್ತೆ ಸರಿ ಎನ್ನುತ್ತಾಳೆ. ಇನ್ನು ಅನಾಮಿಕಾ ಎಷ್ಟೋ ಸಂತೋಷದಿಂದ ತನ್ನ ಹುಟ್ಟಿದ ಮನೆಗೆ ಕರೆದುಕೊಂಡು ಹೋಗಿ ಬಿಟ್ಟು ಬನ್ನಿ ಎಂದು ಅತ್ತೆಯನ್ನು ಕೇಳಿಕೊಳ್ಳುತ್ತಾಳೆ. ಏನಕ್ಕಮ್ಮ, ನೀನೊಬ್ಳೆ ಹೋಗ್ಬಹುದಲ್ಲ? ಬಸ್ ಚಾರ್ಜ್ ದಂಡ, ಬರೋದು ಹೋಗೋದು. ಬರೋದು ಹೋಗೋದು ಹೆಚ್ಚಂದ್ರೆ 60 ರೂಪಾಯಿ ಆಗುತ್ತೆ ಅತ್ತೆ. ಅಷ್ಟೇ ಅಲ್ಲ, ನನಗೆ ಮಾರ್ಗ ಮಧ್ಯದಲ್ಲಿ ಏನಾದರೂ ಆದ್ರೆ ಜೊತೆಯಾಗಿ ನೀವಿರ್ತಿರೋ ಅನ್ನೋ ಧೈರ್ಯ ಇರುತ್ತಲ್ಲ. 60 ರೂಪಾಯಿ ಅಂದ್ರೆ ನಿನಗೆ ಲೆಕ್ಕವಿಲ್ಲದ ಹಾಗಿದೆ. ಆದ್ರೂ ನಿನಗೆ 5ನೇ ತಿಂಗಳು 9ನೇ ತಿಂಗಳು ಅಲ್ವಲ್ಲ, ಮಧ್ಯದಲ್ಲಿ ಏನಾದ್ರೂ ಆಗೋದಕ್ಕೆ ಎಂದು ಕೋಪದಿಂದ ಮಾತನಾಡಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅನಾಮಿಕಾ ಎಷ್ಟೋ ದುಃಖ ಪಡುತ್ತಾಳೆ. ಇನ್ನು ತನ್ನ ತವರಿಗೆ ಹೊರಟು ಹೋಗುತ್ತಾಳೆ. ಹೋದ ನಂತರ ಅನಾಮಿಕಳನ್ನು ಅವಳ ತಾಯಿ ಮಾತನಾಡಿಸುತ್ತಾಳೆ. ಅನಾಮಿಕಾ, ಚೆನ್ನಾಗಿದ್ಯಾ? ಏನೋ ಏನಾದ್ರೂ ವಿಶೇಷವಿದ್ಯಾ ತಾಯಿ? ಅಮ್ಮ, ನಾನು ಈಗ ಗರ್ಭವತಿ ಅಮ್ಮ. ನನಗೆ 5ನೇ ತಿಂಗಳು. ಆ ವಿಷಯ ನಿಮಗೆ ಹೇಳು ಅಂತ ನಾನು ನಮ್ಮ ಅತ್ತೆಗೆ ಹೇಳಿದೆ. ಕಾಗದೆ ಏಕೆ ದಂಡಕ್ಕೆ ಅದಕ್ಕೆ 10 ರೂಪಾಯಿ ಅಂತ ಆ ವಿಷಯ ನಿಮಗೆ ಹೇಳಲಿಲ್ಲ ಅಮ್ಮ. ಕನಿಷ್ಠ ನನ್ನ ಗಂಡನಿಗೆ ಕೂಡ ಗೊತ್ತಿಲ್ಲ. ಚೀಚಿ, ಹೋಗಿ ಹೋಗಿ ಆ ಮನೆಗೆ ನಿನ್ನನ್ನು ಸೊಸೆಯಾಗಿ ಕಳಿಸಿದ್ದಕ್ಕೆ ನನಗೆ ಬುದ್ಧಿ ಕಮ್ಮಿಯಾಗಿದೆ. ಆದರೂ 5ನೇ ತಿಂಗಳು ಹೊಟ್ಟೆಯಾಯ್ದು ನಿನಗೆ ಊಟ ಹಾಕ್ತಿದ್ದಾಳಾ ಜಿಪುಣಿ? ಅಮ್ಮ, ನೀನೇ ಅಂದಿಯಲ್ಲ ಜಿಪುಣಿ ಅಂತ. ಇನ್ನು ಏನ್ ಹಾಕ್ತಾಳೆ ಹೇಳು? ಅದಕ್ಕೆ ಆ ಬಾಧೆ ತಾಳಲಾಗದೆ ನನ್ನ ಮಗುವಿಗಾಗಿ ಇಲ್ಲಿಗೆ ಬಂದೆ ಅಮ್ಮ ಎಂದು ಅನಾಮಿಕಾ ಅನ್ನುತ್ತಾಳೆ. ಅದಕ್ಕೆ ತಾಯಿ ಒಳ್ಳೆ ಕೆಲಸ ಮಾಡಿದೆ ಅಮ್ಮ ಅಂದು ಅನ್ನುತ್ತಾಳೆ. ಕೆಲವು ದಿನಗಳು ಕಳೆಯುತ್ತದೆ. ಅಲ್ಲೇ ಅನಾಮಿಕಾ ತನ್ನ ತಾಯಿಯ ಕೈಯ ಅಡಿಗೆ ತಿನ್ನುತ್ತಾ ಬಹಳ ಸಂತೋಷವಾಗಿರುತ್ತಾಳೆ. ಅನಾಮಿಕಳ ತಾಯಿ ಅವಳನ್ನು ವಾರಕ್ಕೆ 1 ದಿನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಾಳೆ. ಆಗ ಡಾಕ್ಟರ್ ಆಕೆಗೆ ಹೀಗನ್ನುತ್ತಾನೆ, ಮಗುವಿಗೆ ನೀವು ಸರಿಯಾದ ಆಹಾರ ಕೊಟ್ಟಿದ್ದೀರಾ ಏನು? 5 ತಿಂಗಳವರೆಗೂ ಸರಿಯಾದ ಆಹಾರ ಕೊಡ್ತಾ ಇಲ್ಲ ಡಾಕ್ಟರ್. ಮೊದಲು 6 ತಿಂಗಳು ಸಕ್ರಮವಾದ ಆಹಾರ ಕೊಡಬೇಕು. ಆಗಲೇ ಮಗುವಿಗೆ ಒಳ್ಳೆಯ ಬೆಳವಣಿಗೆ ಇರುತ್ತೆ. ಮಗುವಿಗ ಅಷ್ಟೊಂದು ಬೆಳವಣಿಗೆ ಇಲ್ಲ. ಇನ್ನೊಂದು, ಮಗುವಿಗೆ ಪೋಲಿಯೋ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಅದು ಕೂಡ ಪೋಷಕಾಹಾರ ಕೊಡ್ಲಿಲ್ಲ ಆದ್ರಿಂದ ಎಂದು ಡಾಕ್ಟರ್ ಹೇಳಿದರು.
ಆ ಮಾತುಗಳು ಕೇಳಿದ ಅವರಿಬ್ಬರು ಎಷ್ಟೋ ದುಃಖ ಪಡುತ್ತಾರೆ. ಇನ್ನು ಅವರು ಹಾಸ್ಪಿಟಲ್ನಿಂದ ಮನೆಗೆ ಬರುತ್ತಾರೆ. ನೋಡಮ್ಮ, ನಮ್ಮ ಅತ್ತೆ ಜಿಪುಣತನದಿಂದ ಮಾಡಿದ ಕೆಲಸಕ್ಕೆ ನನ್ನ ಮಗುವಿಗೆ ಜೀವನವಿಡೀ ಅಂಗವಿಕಲವಾಗುವ ಶಿಕ್ಷೆ ಬಂದಿದೆ. ನನಗೆ ಬಹಳ ದುಃಖವಾಗ್ತಿದೆ ಅಮ್ಮ ಎನ್ನುತ್ತಾ ಅನಾಮಿಕಾ ಎಷ್ಟೊಂದು ಅಳುತ್ತಿರುತ್ತಾಳೆ. ಸುಮ್ನಿರಮ್ಮ, ಅವಳಿಗೆ ಸ್ವಲ್ಪವೂ ಕೂಡ ಕರುಣೆ ಇಲ್ಲ ಅಂದ್ಕೋತೀನಿ. ಜಿಪುಣತನದಿಂದ ಹೀಗೆ ಮಾಡಿದ್ಲಾ ಭಗವಂತ ಎಂದು ಆ ತಾಯಿ ಮಕ್ಕಳಿಬ್ಬರು ಎಷ್ಟೋ ದುಃಖ ಪಡುತ್ತಾರೆ. ಇನ್ನು ಅವರಿಬ್ಬರು ದೇವರಿಗೆ ಒಂದೇ ಬೇಡಿಕೊಳ್ಳುತ್ತಾರೆ, ಭಗವಂತ, ನಾವು ಮಾಡಿದ ತಪ್ಪಿಗೆ ನನ್ನ ಮಗುವಿಗೆ ಶಿಕ್ಷೆ ಕೊಡಬೇಡ. ಅವನನ್ನು ಕುಂಟನಾಗಿ ಮಾತ್ರ ನಿಜಕ್ಕೂ ಮಾಡಬೇಡ ಎಂದು ಅಳುತ್ತಾ ದುಃಖಿಸುತ್ತಾರೆ. ಇನ್ನು ತಿಂಗಳುಗಳು ಕಳೆಯುತ್ತದೆ. ಅನಾಮಿಕಳಿಗೆ ಹೆರಿಗೆಯಾಗುತ್ತದೆ. ಒಂದು ಒಳ್ಳೆಯ ಗಂಡು ಮಗುವಿಗೆ ಜನ್ಮ ಕೊಡುತ್ತಾಳೆ. ಭಗವಂತನ ದಯದಿಂದ ಆ ಮಗು ಲಕ್ಷಣವಾಗಿರುತ್ತದೆ. ಅನಾಮಿಕಾ ತಾಯಿ ಇಬ್ಬರು ಎಷ್ಟೋ ಸಂತೋಷ ಪಡುತ್ತಾ ದೇವರನ್ನು ಮತ್ತೆ ಪ್ರಾರ್ಥಿಸುತ್ತಾರೆ. 2 ದಿನದ ನಂತರ ಆ ಮಗುವನ್ನು ಕರೆದುಕೊಂಡು ಹಾಸ್ಪಿಟಲ್ನಿಂದ ತವರು ಮನೆಗೆ ಬರುತ್ತಾರೆ ಅವರಿಬ್ಬರು. ಮಗುವನ್ನು ನೋಡಿಕೊಂಡು ಅನಾಮಿಕಾ ಹಾಗೂ ಅವರ ತಾಯಿ ಎಷ್ಟೋ ಸಂತೋಷ ಪಡುತ್ತಾರೆ. ದೇವರು ನಮ್ಮ ಪ್ರಾರ್ಥನೆ ಕೇಳಿದ ಅನಾಮಿಕಾ, ಅದಕ್ಕೆ ಮಗುವಿಗೆ ಎಂತಹ ಲೋಪ ಇಲ್ಲದೆ ಹುಟ್ಟಿಸಿದ್ದಾನೆ. ಹೌದಮ್ಮ, ನೀನು ಸರಿಯಾದ ಸಮಯಕ್ಕೆ ಒಳ್ಳೆ ಆಹಾರ, ಡಾಕ್ಟರ್ ಹೇಳಿದ ದುಬಾರಿಯಾದ ಮಾತ್ರೆ ಕೊಟ್ಟಿದ್ದರಿಂದ ಮಗುವಿಗೆ ಏನೂ ಆಗಲಿಲ್ಲ. ಇಲ್ಲ ಅಂದ್ರೆ ಖಚಿತವಾಗಿ ಒಬ್ಬ ಕುಂಟನಾಗೆ ಹುಟ್ಟುತ್ತಾ ಇದ್ದ ಅಮ್ಮ ಎಂದು ಅಂದುಕೊಳ್ಳುತ್ತಾಳೆ. ಇನ್ನು ಕೆಲವು ತಿಂಗಳ ನಂತರ ಆ ತಾಯಿ ಮಕ್ಕಳಿಬ್ಬರು ಮಗುವನ್ನು ಕರೆದುಕೊಂಡು ಶಾರದಳ ಮನೆಗೆ ಬರುತ್ತಾರೆ. ಏನಮ್ಮ, ಕನಿಷ್ಠ ಬರ್ತಿದ್ದೀನಿ ಅಂತ ಒಂದು ಮಾತು ಕೂಡ ಹೇಳಿಲ್ವೇ? ಏನಕ್ಕೆ ಹೇಳ್ಬೇಕು? ಕಾಗದ ಬರ್ದು ಹಾಕಿದ್ರೆ 10 ರೂಪಾಯಿ ದಂಡ ಬಂತಲ್ಲ, ತವ್ರ ಮನೆಗೆ ಹೋದ್ರೆ 60 ರೂಪಾಯಿ ದಂಡ. ಸರಿಯಾಗಿ ಊಟ ಹಾಕ್ಲಿಲ್ಲ, ದುಡ್ಡು ಸಂಪಾದಿಸಿ ನೆತ್ತಿ ಮೇಲೆ ಹಾಕೊಂಡು ಹೋಗ್ತೀಯಾ? ನೀನು ಮಾಡಿದ ಕೆಲಸಕ್ಕೆ ಮಗು ಕುಂಟವಾಗಿ ಹುಟ್ಟುತ್ತಾ ಇದ್ದ. ಆ ಭಗವಂತನ ದಯದಿಂದ ಹಾಗೆ ಆಗಲಿಲ್ಲ ಎಂದು ನಡೆದ ವಿಷಯವೆಲ್ಲ ಹೇಳುತ್ತಾಳೆ. ಅದನ್ನು ಕೇಳಿದ ಶಾರದಾ ಸ್ವಲ್ಪ ದುಃಖ ಪಡುತ್ತಾಳೆ. ಅಯ್ಯೋ, ಹಾಗಾಯ್ತಾ? ದೇವ್ರ ದಯದಿಂದ ಹಾಗೇನೂ ಆಗ್ಲಿಲ್ಲ. ದೇವರಿಗೆ ಎಷ್ಟೋ ನಮಸ್ಕಾರ ಹಾಕ್ತೀನಿ ಎಂದು ಹೇಳುತ್ತಾಳೆ ಶಾರದಾ. ಅದಕ್ಕೆ ಅನಾಮಿಕಾ ಅವಳನ್ನು ಸಮಾಧಾನ ಮಾಡುತ್ತಾಳೆ. ನಿಮಗೆ ದುಡ್ಡಿನ ಅಗತ್ಯವೇನಾದ್ರೂ ಇದ್ರೆ ನನಗೆ ಹೇಳಿ, ನಾನು ಕೊಡ್ತೀನಿ. ಹಾಗೆ ಜಿಪುಣತನದಿಂದ ಏನೂ ಮಾಡಬೇಡಿ, ನಿಮಗೆ ಪುಣ್ಯ ಬರುತ್ತೆ. ತಾಯಿ ಮಗುನ ಸರಿಯಾಗಿ ನೋಡ್ಕೊಳ್ಳಿ. ಸರಿ ಅತ್ತಿಗೆ, ನಾನು ಇನ್ನು ಯಾವತ್ತಿಗೂ ಹಾಗೆ ಮಾಡೋದಿಲ್ಲ. ಹಾಗೆ ಹೇಳಿ ಅನಾಮಿಕಳ ತಾಯಿ ಊರಿಗೆ ಹೊರಟು ಹೋಗುತ್ತಾಳೆ. ದಿನಗಳು ಕಳೆಯುತ್ತದೆ. ಆದರೆ ಅತ್ತೆಯಲ್ಲಿ ಎಂತಹ ಬದಲಾವಣೆ ಕೂಡ ಇರುವುದಿಲ್ಲ. ಆ ವಿಷಯ ಮೊದಲೇ ತಿಳಿದುಕೊಂಡ ಅನಾಮಿಕಾ ಸ್ವಲ್ಪ ದುಡ್ಡನ್ನು ತನ್ನ ತಾಯಿ ಮನೆಯಿಂದ ತಂದು ತನಗೂ ತನ್ನ ಮಗುವಿಗೂ ಬೇಕಾದ ಔಷಧವನ್ನು, ಆಹಾರವನ್ನು ಅತ್ತೆಗೆ ತಿಳಿಯದಂತೆ ತಾನೂ ತೆಗೆದುಕೊಂಡು ಮಗುವಿಗೂ ಕೊಡುತ್ತಾ ತನ್ನ ಮಗುವಿನ ಜೊತೆಗೆ ಸಂತೋಷವಾಗಿಯೇ ಇರುತ್ತಾಳೆ.